ಅಂತಸ್ಥಃ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಃ ದಕ್ಷಿಣಾಭಿಃ ಸಹೈವೈತನ್ ಮದಧಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮಾ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಅಥಾತಃ ವೈಶಾಖ ಪೌರ್ಣಮಿ ದಿವಸೆ अस्मिन् भागवतस्य द्वितीयः स्कन्धः प्रारभ्यते. ब्रह्मरातं शुकाचार्यं स्वसदनमागतं दृष्ट्वा विष्णुरातः परीक्षित तस्मै शिरसा सपर्यामाजहार तं च महासने उपवेशयामास. सून्द्रतया गिरा अभृच्छच्च. पाण्डुस्वप्रियः कृष्णोऽपि मे भगवान् नितरामिदानीं प्रीतः संलक्ष्यते. अत एव च महायोगिनं त्वाम् अत्र सः सम्प्रेषयामास. तव च दर्शनं म्रियमाणस्य मे समजनि. अतः योगिनां संसिद्धं भवन्तम् एवं पृच्छामि. पुरुषस्य किं कार्यं, नितरां म्रियमाणस्य वा किं कार्यं भवति, किं श्रोतव्यम् अथवा किं जप्यं, यद्वा कर्तव्यं, किं वा स्मरणीयं, को वा पुरुषः भजनीयः, अथवा किं न श्रोतव्यं, किं न जप्तव्यं, किं वा न स्मर्तव्यं, किं वा न भजनीयम् इत्येतदपि मे त्वं वदेति. गृहमेधिनां गृहेषु गोदोहनं कालमात्रमपि अवस्थानं तव नैव दृश्यते. अतः केवलं करुणयैव त्वं मम गृहं प्राप्तोऽसि. उपदिश म्रियमाणं मां किञ्चित् इति राज्ञा भक्तिपूर्णया गिरा आभाषितः पृष्टः सः भगवान् बादरायणिः एवं प्रत्यभाषत इति. ತನ್ನ ಅರಮನೆಗೆ ಬಂದಂಥ ಶುಕಾಚಾರ್ಯರನ್ನು ಪರೀಕ್ಷಿತ ಸ್ವಾಗತಿಸಿದ. ನೀವು ಬಂದದ್ದು ನನಗೊಂದು ಬಹಳ ದೊಡ್ಡ ದಯೆ ಮಾಡಿದಂತಾಯಿತು. ಕೃಷ್ಣ ಕೂಡ ನನಗೆ ಅನುಗ್ರಹ ಮಾಡಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಕೃಷ್ಣನ ಅನುಗ್ರಹ ಇದ್ದಿದ್ದರಿಂದಲೇ ತಾವಿಲ್ಲಿಗೆ ಬಂದಿದ್ದೀರಿ. ತಾವು ಬಂದಿದ್ದೀರಿ ಅಂತನ್ನುವುದು ಕೃಷ್ಣನ ಅನುಗ್ರಹವೂ ನನಗಾಗಿದೆ ಅನ್ನೋದಕ್ಕೆ ಸೂಚಕವಾಗಿದೆ. ಮನುಷ್ಯನ ಕರ್ತವ್ಯ ಏನು ಅದನ್ನು ಹೇಳಿ. ಏನನ್ನು ಶ್ರವಣ ಮಾಡಬೇಕು, ಏನನ್ನು ಜಪ ಮಾಡಬೇಕು, ಯಾವುದನ್ನು ಸ್ಮರಿಸಬೇಕು, ಯಾವುದನ್ನು ಭಜಿಸಬೇಕು ಅದನ್ನು ಹೇಳಿ. ಅದರ ಜೊತೆಗೆ ಯಾವುದನ್ನು ಭಜಿಸಬಾರದು, ಯಾವುದನ್ನು ಸ್ಮರಿಸಬಾರದು ಅನ್ನೋದನ್ನು ಹೇಳಿ. ಎಲ್ಲರೂ ಇದನ್ನು ತಿಳ್ಕೊಳ್ಬೇಕು. ವಿಶೇಷತಃ ಮರಣ ಸಮೀಪ ಆದಂಥ ವ್ಯಕ್ತಿಯಂತೂ ಇದನ್ನು ತಿಳ್ಕೊಂಡೇಬೇಕು. ಅದನ್ನು ಹೇಳಿ ಅಂತ ಆ ಪರೀಕ್ಷಿತ ಕೇಳಿದಾಗ ಶುಕಾಚಾರ್ಯರು ಅವನಿಗೆ ಈ ಮುಂದಿನಂತೆ ಉಪದೇಶಿಸಲಿಕ್ಕೆ ತೊಡಗಿದರು. ಬಹಳ ಮಹತ್ವದ ಪ್ರಶ್ನೆಯನ್ನೇ ಕೇಳಿದ್ದಿ. ಈ ಪ್ರಶ್ನೆ ಲೋಕದ ಹಿತಕ್ಕೂ ಕೂಡ ಸಂಬಂಧಪಟ್ಟದ್ದು. ಆತ್ಮಜ್ಞಾನಿಗಳಾದವರಿಗೆ ತುಂಬ ಸಮ್ಮತವಾದ ಪ್ರಶ್ನೆ ಇದು. ಇಂಥ ಪ್ರಶ್ನೆ ಕೇಳುವುದನ್ನು ಅವರು ಅಭಿನಂದಿಸ್ತಾರೆ. ಪ್ರಶ್ನೆ ಕೇಳಿದ ಮೇಲೆ ಅದಕ್ಕೊಂದು ಉತ್ತರವನ್ನು ಹೇಳಬೇಕು ಅಂತೂ ಕೂಡ ಅವರು ಬಯಸ್ತಾರೆ. ಹೀಗೆ ಇಂಥ ಒಂದು ಪ್ರಶ್ನವನ್ನು ಕೇಳುವುದು, ಅದಕ್ಕೆ ಉತ್ತರವನ್ನು ಹೇಳುವುದು ಎಲ್ಲವೂ ಶ್ರೇಯಸ್ಕರವೇ. ಏನು ಕೇಳಿದ್ದೀನಿ ನೀನು ಅಂದರೆ, ಶ್ರೋತವ್ಯಾದಿಷು ಯಃ ಪರಃ,
ಕೇಳಬೇಕಾದದ್ರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ನೀನು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನಕ್ಕೆ ನಾನೀಗ ಉತ್ತರ ಕೊಡುವನಿದ್ದೀನಿ, ಕೇಳು ಅಂತ ಅವ್ರು ಹೇಳಿ ತೊಡಗಿದರು. ಇಲ್ಲಿ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಯಃ ಪರಹ ಇತಿ, ಯಃ ಪರಹ ಅಂತ ಶ್ಲೋಕದಲ್ಲಿದೆಯಲ್ಲ, ಅದಾದ್ಮೇಲೆ ಇತಿ ಅನ್ನುವಂಥ ಒಂದು ಸಣ್ಣ ಅವ್ಯಯವನ್ನು ಅಲ್ಲಿ ಸೇರಿಸ್ಕೊಳ್ಬೇಕು. ಶ್ರೋತವ್ಯಾದಿಷು ಯಃ ಪರಹ ಇತಿ ಪ್ರಶ್ನ. ಕೇಳಬೇಕಾದದ್ದು ಅನೇಕ ಇದೆ, ಸ್ಮರಿಸಬೇಕಾದದ್ದು ಅನೇಕ ಇದೆ, ಭಜಿಸಬೇಕಾದದ್ದು ಅನೇಕ ಇದೆ. ಅದರಲ್ಲಿ ಶ್ರೇಷ್ಠವಾದದ್ದು ಯಾವುದು? ಪರ ಅಂದರೆ ಶ್ರೇಷ್ಠ ಅಂತ ಇತಿ ಅಂತ ನಿನ್ನ ಪ್ರಶ್ನೆ ಏನಿದೆ, ಆ ಪ್ರಶ್ನ ಲೋಕಹಿತಕರವಾದದ್ದು, ಜ್ಞಾನಿಗಳಿಗೆ ತುಂಬ ಸಮ್ಮತವಾದಂಥ ಪ್ರಶ್ನವೂ ಕೂಡ ಹೌದು ಅಂತ ಅದರ ಅಭಿಪ್ರಾಯ, ಆ ಮಾತಿನ ಅಭಿಪ್ರಾಯ. ಈ ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಯಃ ಪರಹ ಅಂತ ಇಷ್ಟೇ ಇದೆ. ಇತಿ ಅಂತನ್ನುವಂಥ ಅವ್ಯಯ ಅವರು ಯಾರೂ ಅಧ್ಯಾಹಾರ ಮಾಡಿಕೊಂಡಿಲ್ಲ. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಅರ್ಥವೇ ಬೇರೆ ಆಗ್ತದೆ. ಯಾದವಾರ್ಯರು ವಿಜಯಧ್ವಜರು ಮೊದಲು ವ್ಯಾಖ್ಯಾನ ಮಾಡಿರುವಂತೆ ಪುಂಸಾಂ ಶ್ರೋತವ್ಯಾದಿಷು ಕಹ ಪರಹ ಇತಿ ಯಹ ತೇ ಪ್ರಶ್ನ ಕೃತಃ. ಕೇಳಬೇಕಾದದ್ರಲ್ಲಿ, ಭಜಿಸಬೇಕಾದದ್ರಲ್ಲಿ ಕಹ ಪರಹ, ಯಾವುದು ಶ್ರೇಷ್ಠವಾದದ್ದು ಅಂತೇನು ಅರ್ಥ ಇದೆಯಲ್ಲ, ಅದಾದ್ಮೇಲೆ ಇತಿ ಅಂತ ಆಚಾರ್ಯ ಇಲ್ಲಿ ಅಧ್ಯಾಹಾರ ಮಾಡಿಕೊಂಡಿದ್ದನ್ನು ಯಾದವಾರ್ಯರು ಮೊದಲಾದವರು ಕೂಡ ತಗೊಂಡಿದ್ದಾರೆ. ಗೋವಿಂದಾಚಾರ್ಯ ಉದ್ಧರಿಸುವಂಥ ಪ್ರಾಚೀನ ಟೀಕಾಗಳು ಕೆಲವು ಅವು ಹಾಗೆ ಹೇಳ್ತವೆ. ಶ್ರೋತವ್ಯಾದಿಷು ಮಧ್ಯೆ ಯಹ ಪರಹ ಇತಿ ಏಷತೆ ಪ್ರಶ್ನ. ಯಾವುದು ಶ್ರೇಷ್ಠ ಎಂಬ ನಿನ್ನ ಈ ಪ್ರಶ್ನೆ ಏನಿದೆ, ಇದು ಶ್ರೇಷ್ಠವಾದ ಪ್ರಶ್ನೆ. ಒಂದು ಪ್ರಾಚೀನ ಟೀಕಾ ಅಲ್ಲಿ ಉದ್ಧರಿಸ್ತಾರೆ. ನೃಣಾಂ ಸಹಸ್ರಶಃ ಶ್ರೋತವ್ಯಾದೀನಿ ಸಂತೆ. ಕೇಳಬೇಕಾದ, ಭಜಿಸಬೇಕಾದ, ಸ್ಮರಿಸಬೇಕಾದ ಸಾವಿರಾರು ಸಂಗತಿಗಳಿವೆ. ತೇಷು ಶ್ರೋತವ್ಯಾದಿಷು ಯಹ ಪರಹ ಇತಿ ಯಹ ಕಹ ಪರಹ ಉತ್ತಮಃ ಇತಿ ಏಷತೆ ಪ್ರಶ್ನಃ ವರೀಯಾನ್ ಅಂತ. ಇಲ್ಲಿ ಯಹ ಅಂತ ಶಬ್ದ ಇದೆಯಲ್ಲ, ಆ ಯಹ ಅನ್ನೋ ಶಬ್ದ ಕಹ ಅನ್ನೋ ಅರ್ಥವನ್ನು ತೋರಿಸ್ತದೆ. ಪರಹ ಅಂದರೆ ಉತ್ತಮ ಅಂತ ಅರ್ಥ. ಸಂಸ್ಕೃತದಲ್ಲಿ ನಾವು ಬೇರೆ ಕಡೆ ಯಹ ಅಂತನ್ನುವುದನ್ನು ಯಹ ಸಹ ಯತ್ರ ತತ್ರ ಹೀಗೆ ಜೊತೆಯಾಗಿ ಉಪಯೋಗ ಮಾಡ್ತಿರ್ತೇವೆ. ಕೇವಲ ಯಹ ಅಂತನ್ನುವುದನ್ನು ಎಲ್ಲೂ ಕೂಡ ಪ್ರಯೋಗ ಮಾಡೋದಿಲ್ಲ. ಯಾರು ಬಂದರು, ಇದಕ್ಕೆ ಯಾರು ಉತ್ತರ ಹೇಳ್ತಾರೆ, ಹೀಗೆಲ್ಲ ಪ್ರಶ್ನೆ ಕೇಳುವಾಗ ಕಹ ಅಂತ ಹೇಳ್ತೇವೆ ನಾವು. ಕಹ ಆಗತಃ, ಯಾರು ಬಂದಿದ್ದಾರೆ, ಹೊರತು ಯಹ ಆಗತಃ ಅಂತ ಯಾರು ಕೇಳೋದಿಲ್ಲ. ಅಸ್ಯ ಪ್ರಶ್ನಸ್ಯ ಕಹ ಉತ್ತರಂ ವದತಿ ಅಂತ ಕೇಳ್ತಾರೆ. ಅಸ್ಯ ಪ್ರಶ್ನಸ್ಯ ಯಹ ಉತ್ತರಂ ವದತಿ ಅಂತ ಯಾರು ಕೇಳೋದಿಲ್ಲ. ಯಹ ಅಂತ ಬಂದಮೇಲೆ ಮುಂದೆ ಸಹ ಅಂತ ಮತ್ತೊಂದ್ಸರಿ ಬರಬೇಕಾಗ್ತದೆ. ಅದು ಬಿಟ್ಟು ಬರೇ ಕ್ವೆಶ್ಚನ್ ಇದ್ದಾಗ ಅಲ್ಲಿ ಕಹ ಅಂತ ಕೇಳಬೇಕಾಗ್ತದೆ. ಆದರೆ ಇಲ್ಲಿ ಯಹ ಅನ್ನುವ ಶಬ್ದವನ್ನೇ ಕಹ ಅನ್ನುವ ಅರ್ಥದಲ್ಲಿ ಇಟ್ಕೊಂಡಿದ್ದಾರೆ. ನಾವು ಇದೊಂದು ಅಪರೂಪದ ಪ್ರಸಂಗವನ್ನು ಗಮನಿಸಬೇಕು. ಅದು ಯಾದವಾರ್ಯರ ವ್ಯಾಖ್ಯಾನಕ್ಕೂ ಮತ್ತು ಗೋವಿಂದಾಚಾರ್ಯ ಉದ್ಧಾರ ಮಾಡಿರುವ ಪ್ರಾಚೀನ ವ್ಯಾಖ್ಯಾನಕ್ಕೂ ಸಮ್ಮತ ಆಗ್ತದೆ. ಅಂತೂ ಹೀಗೆ ಇತಿ ಅನ್ನುವ ಶಬ್ದವಿದ್ದರೆ ಆ ಶ್ರೋತವ್ಯಾದಿಷು ಪರಹ ಅನ್ನುವ ಶಬ್ದದ ಜೊತೆಗೆ ಅನ್ವಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅನ್ವಯ ಮಾಡಲಿಕ್ಕೂ ಆಗೋದಿಲ್ಲ, ಆಕಾಂಕ್ಷೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಮತ್ತು ಏನು ಪರೀಕ್ಷಿತ್ ಪ್ರಶ್ನೆ ಮಾಡಿದ್ದಾನೆ 1ನೇ ಸ್ಕಂದದ ಕೊನೆಗೆ, ಆ ಪ್ರಶ್ನವನ್ನು ಇವರು ಅನುವಾದ ಮಾಡಿದ್ದಾರೆ. ಹೀಗೇನು ನೀನು ಪ್ರಶ್ನೆ ಕೇಳಿದೆಯಲ್ಲ, ಇದು ಬಹಳ ಉತ್ತಮವಾದ ಪ್ರಶ್ನ ಅಂತ ಹೀಗರ್ಥ. ಗೋವಿಂದಾಚಾರ್ಯ ಉದ್ಧರಿಸಿದ ಒಂದು ಪ್ರಾಚೀನ ಟೀಕಾ ಏನಿದೆ ಅಲ್ಲಿ ಮತ್ತೊಂದು ಅರ್ಥ ಇದೆ. ಅಥವಾ ಶ್ರೋತವ್ಯಾದಿಷು ಯಹ ಆತ್ಮ ಪರಹ ಇತಿ ಹೇತೋಃ ತೇ ಪ್ರಶ್ನ ವರೀಯಾನ್. ಪರೀಕ್ಷಿತನೇ, ನೀನು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಶ್ರೇಷ್ಠವಾದ ಪ್ರಶ್ನೆ. ಯಾಕೆಂದರೆ ನಾವು ಕೇಳಬೇಕಾದ ಸಂಗತಿಗಳು ಅನೇಕ ಇವೆ, ಅನೇಕ ಚೇತನಗಳಿವೆ, ಅನೇಕ ಜಡಗಳಿವೆ.
ಅವುಗಳಲ್ಲಿ ಯಹ ಆತ್ಮ, ಈ ಪರಮಾತ್ಮ ಏನಿದ್ದಾನೆ ಅವನು ಪರಹ, ಅವನೇ ಶ್ರೇಷ್ಠ. ಇತಿ ಅಂದರೆ ಇಲ್ಲಿ ಎಂಬುದಾಗಿ ಅಂತ ಅರ್ಥ ಅಲ್ಲ, ಇತಿ ಅಂದರೆ ಹೇತೋಹ ಅಂತ ಅರ್ಥ. ಇತಿ ಎಂಬ ಶಬ್ದಕ್ಕೆ ಹೇತು, ಕಾರಣ ಅಂತ ಅರ್ಥ. ಅದಕ್ಕೆ ಬೇರೆ ಬೇರೆ ಕಡೆ ಅದೆಲ್ಲ ಕಂಡು ಬಂದೇ ಇದೆ. ಇತಿ ಅನ್ನೋ ಶಬ್ದಕ್ಕೆ ಹೇತು ಅಂತಂದು ಬಹಳ ಪ್ರಸಿದ್ಧವಾದದ್ದು. ಇತಿ ಹೇತು ಪ್ರಕರಣಾದಿ ಸಮಾಪ್ತಿಷು. ಇತಿ ಅನ್ನೋ ಶಬ್ದಕ್ಕೆ ಹೇತು ಅಂತ ಅರ್ಥ ಇದೆ. ಪ್ರಕರಣ ಅಂದರೆ ಆ ಪ್ರಸಂಗ, ಪ್ರಕಾರ ಅಂದರೆ ಎಂಬುದಾಗಿ ಅಂತ ಅರ್ಥ, ಸಮಾಪ್ತಿ ಇತಿ ಪ್ರಥಮಾಧ್ಯಾಯ ಅಂದರೆ ಪ್ರಥಮಾಧ್ಯಾಯ ಸಮಾಪ್ತ ಆಯಿತು ಅಂತ ಅರ್ಥ. ಹೀಗೆಲ್ಲ ಇತಿ ಶಬ್ದಕ್ಕೆ ಇಲ್ಲಿ ಪ್ರಕಾರ ಅಂತ ಅರ್ಥ ಅನ್ನೋದನ್ನು ಪ್ರಬೋಧಿನಿ ವ್ಯಾಖ್ಯಾನಕಾರರು ಕೂಡ, ಭಾಗವತ ತಾತ್ಪರ್ಯಕ್ಕೆ ಪ್ರಬೋಧಿನಿ ಬರೆದವರು ಕೂಡ ಹೇಳಿದ್ದಾರೆ. ಮತ್ತೆ ಗೋವಿಂದಾಚಾರ್ಯ ಉದ್ಧರಿಸಿದ ಆ ಪ್ರಾಚೀನ ಟೀಕಾವು ಅದನ್ನೇ ಹೇಳ್ತದೆ. ಮತ್ತೊಂದು ವಿಜಯಧ್ವಜರು ಹೇಳಿರುವಂತಹ ವ್ಯಾಖ್ಯಾನವು ಕೂಡ ಹಾಗೇ ಹೇಳ್ತದೆ. ಮ್ರಿಯಮಾಣಾನಾಂ ಅಮ್ರಿಯಮಾಣಾನಾಂ ಚ ಪುಂಸಾಂ, ಸಾಯುವಲ್ಲಿರುವ ಅಥವಾ ಸಾಯದೇ ಇರುವಂಥ, ಸದ್ಯದಲ್ಲಿ ಸಾಯದೇ ಇರಬಹುದು, ಸದ್ಯದಲ್ಲಿ ಸಾಯಬಹುದು ಕೆಲವರು. ಅವರೆಲ್ಲ ವ್ಯಕ್ತಿಗಳಿಗೂ ಕೂಡ ಕೇಳಬೇಕಾದದ್ದು ಅನೇಕ ಇದೆ. ಅವುಗಳಲ್ಲಿ ಯಹ ಪರಹ, ಪರ ಅಂದರೆ ಪರಮಾತ್ಮ, ಸಯೇವ ಆತ್ಮವಿದ್ ಸಮ್ಮತಃ, ಆ ಪರಮಾತ್ಮನೇ ಎಲ್ರಿಗೂ ಕೂಡ ಸಮ್ಮತನಾಗಿದ್ದಾನೆ. ಇತಿ ಅಂದರೆ ಈ ಕಾರಣದಿಂದ, ಇತಿ ಯಸ್ಮಾತ್ ತಸ್ಮಾತ್, ಕಾರಣ ಎಂಬ ಅರ್ಥವನ್ನು ವಿಜಯಧ್ವಜ ಸ್ವಾಮಿಗಳು ಹೇಳಿದ್ದಾರೆ. ಆದರೆ ಯಾದವಾರ್ಯರ ಅರ್ಥದಲ್ಲಿ ಅದು ಪ್ರಕಾರ ಅನ್ನೋ ಅರ್ಥವಾಗಿ ಕೇಳಿ ಬರ್ತದೆ. ಹೀಗೆ ಆಚಾರ್ಯರು ಭಾಗವತ ತಾತ್ಪರ್ಯ ರಚನೆ ಮಾಡಿದ ಮೇಲೂ ಕೂಡ, ಇತಿ ಅಂತ ಅವರಲ್ಲಿ ಹೇಳಿದ ಮೇಲೂ ಕೂಡ, ಇತಿ ಅಂತಲ್ಲಿ ಅಧ್ಯಾಹಾರ ಮಾಡ್ಕೊಳ್ರಿ ಅಂತ ಅವ್ರು ಹೇಳಿದರು. ಅಷ್ಟಾದರೂ ಕೂಡ ಇತಿ ಅನ್ನೋ ಶಬ್ದಕ್ಕೆ ಪ್ರಕಾರ ಅರ್ಥಾತ್ ಎಂಬುದಾಗಿ ಅಂತ ಅರ್ಥನೋ, ಅಥವಾ ಇತಿ ಅಂದರೆ ಈ ಒಂದು ಕಾರಣದಿಂದ ಅರ್ಥನೋ ಅನ್ನುವುದು ವ್ಯಾಖ್ಯಾನಕಾರರಲ್ಲೇ ಭಿನ್ನಾಭಿಪ್ರಾಯಕ್ಕೆ ವಿಷಯವಾಗಿ ಉಳಿದುಬಿಟ್ಟಿದೆ. ಆದರೂ ಗೋವಿಂದಾಚಾರ್ಯರು, ಯಾದವಾರ್ಯರು ಇವರೆಲ್ಲ ಅದನ್ನು ವ್ಯಾಖ್ಯಾನಿಸುವಂತೆ, ಮತ್ತು ಈಗ ಪುರಾಣಿಕಾಚಾರ್ಯರು ಉದ್ಧರಿಸುವಂತೆ ಈ ಪ್ರಶ್ನೆ ಉತ್ತಮ ಅಂತ ಅನ್ವಯಿಸಲಿಕ್ಕೆ ಇತಿ ಶಬ್ದ ಇಲ್ಲ, ಎಂಬ ಅಂತ ಹೇಳಲಿಕ್ಕೆ ಅಲ್ಲಿ ಇತಿ ಶಬ್ದ ಇಲ್ಲ, ಅಧ್ಯಾಹಾರ ಮಾಡಿಕೊಳ್ಬೇಕು ಅಂತ ಆಚಾರ್ಯರ ಮಾತನ್ನು ಪುರಾಣಿಕಾಚಾರ್ಯರು ಕೂಡ ಉದ್ಧರಿಸಿದ್ದಾರೆ. ಅದಕ್ಕೆ ಹೇಳಿದೆ, ಅಷ್ಟೆಲ್ಲ ಆಚಾರ್ಯರು ಇತಿಯ ಶಬ್ದ ಕೊಟ್ಟ ಮೇಲೆ ಕೂಡ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದು ಮತ್ತು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿ ಉಳಿತದೆ. ಮತ್ತೆ ಇತಿ ಎಂಬ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಳದೆ ಹೋದರೂ ಕೂಡ ಆ ಶ್ಲೋಕಕ್ಕೆ ಅರ್ಥ ಹೇಳಬಹುದು ಅನ್ನೋದನ್ನು ಪರಮತೀಯರ ವ್ಯಾಖ್ಯಾನವನ್ನು ನೋಡಿದಾಗ ಗೊತ್ತಾಗ್ತದೆ. ಅದನ್ನು ನಾವು ಗಮನಿಸಬೇಕು. ಯಾಕೆ ಅಂದರೆ ಇತಿಯನ್ನು ಶಬ್ದಕ್ಕೆ ಆಚಾರ್ಯರು ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ತೋರಿಸಿದ ಮೇಲೂ ಕೂಡ ಅಲ್ಲಿ ಗೊಂದಲ ಉಳಿತದೆ. ಇತಿಯನ್ನು ಶಬ್ದಕ್ಕೆ ಅರ್ಥ ಮಾಡಬೇಕು ಅಂತ ಗೊಂದಲ ಉಳಿತಲ್ಲ. ಆದ್ದರಿಂದ ಅದನ್ನು ಅಧ್ಯಾಹಾರ ಮಾಡ್ಕೊಳ್ಳದೆ ಹೋದರೂ ನಡೀತದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಪುಂಸಾಂ ಶ್ರೋತವ್ಯಾದಿಷು ಮಧ್ಯೆ ಯಹ ಪ್ರಶ್ನ ಪರಃ, ಯಾವ ಪ್ರಶ್ನೆ ಶ್ರೇಷ್ಠ ಇದೆಯೋ, ಆತ್ಮವಿತ್ ಸಮ್ಮತಃ, ಆತ್ಮಜ್ಞಾನಿಗಳಿಗೆ ಸಮ್ಮತವಾಗಿದೆಯೋ, ಸಹ ಏಷ ಪ್ರಶ್ನ, ಈ ಒಂದು ಪ್ರಶ್ನ ಅನ್ನೋದು ಲೋಕಹಿತವನ್ನು ಉದ್ದೇಶಿಸಿಕೊಂಡು ನಿನ್ನದಿದೆ ಅಂತ ಅರ್ಥ. ಶ್ರೋತವ್ಯಾದಿಷು ಯಹ ಪರಹ ಅಂತಿದೆ ನೋಡಿ, ಅಲ್ಲೇನು ಅಧ್ಯಾಹಾರ ಮಾಡಿಕೊಳ್ಳಿಲ್ಲ. ರಾಧಾಕೃಷ್ಣರ ವ್ಯಾಖ್ಯಾನ ಇದು. ಶ್ರವಣ ಮಾಡಬೇಕಾದ ಅನೇಕ ಚೇತನಗಳು ಅಥವಾ ಜಡಗಳ ನಡುವೆ ಯಹ ಪರಹ, ಯಾವೊಂದು ಶ್ರೇಷ್ಠವಾದ ಸಂಗತಿ ಇದೆಯೋ, ಇಲ್ಲಿ ಶ್ರೋತವ್ಯಾದಿಷು ಅಂದರೆ ಆ ಗುಂಪಿನಲ್ಲಿ ಅಂತ ಅರ್ಥ ಅಲ್ಲ. ಶ್ರೋತವ್ಯಾದಿಷು ಅಂದರೆ ಆ ಸಪ್ತಮಿ ವಿಭಕ್ತಿಗೆ ವಿಷಯ ಅಂತ ಅರ್ಥ ರಾಧಾಕೃಷ್ಣರು ಮತ್ತು ಶ್ರೀಧರರು ಮಾಡಿಕೊಂಡಂತೆ ಕೇಳಿಸ್ತದೆ. ಮತ್ತು ವೀರರಾಘವರ ವ್ಯಾಖ್ಯಾನದ ಪ್ರಕಾರ ಕೂಡ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯೇಷು ಮೂರಿವೆ ಒಟ್ಟು. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು. ಇವಿಷ್ಟು ಮೂರು ಸಂಗತಿಗಳಲ್ಲಿ ಅಂದರೆ ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೋತವ್ಯಾದಿ ಅರ್ಥ ತತ್ವ ವಿಷಯ, ಶ್ರೋತವ್ಯ ವಿಷಯಕ, ಮಂತವ್ಯ ವಿಷಯಕ ಮತ್ತು ಧ್ಯಾನ ವಿಷಯಕ ವಾದ ಏನೊಂದು ಪ್ರಶ್ನೆ ಇದೆ, ಅದು ಲೋಕಹಿತಕರವಾದ ಪ್ರಶ್ನೆ. ಸಪ್ತಮಿ ವಿಭಕ್ತಿಗೆ ವಿಷಯ ಅಂತ ಅರ್ಥ ಮಾಡಬೇಕು, ಅಥವಾ ಪರ ಅನ್ನೋ ಶಬ್ದಕ್ಕೇನೆ ಗೋಚರ ಅಂತ ಅರ್ಥ ಮಾಡಬೇಕು ಅಂತ ವೀರರಾಘವರು ಅರ್ಥ ಹೇಳಿದಂತೆ ಕಾಣಿಸ್ತದೆ. ಆದ್ದರಿಂದ
ಇತಿ ಅನ್ನೋದನ್ನು ಅಧ್ಯಾಹಾರ ಮಾಡ್ಕೊಳ್ಳೋದೇನೂ ಕೂಡ ಅರ್ಥ ಮಾಡಬಹುದು ಶ್ಲೋಕಕ್ಕೆ. ಅದು ಆಗದೇ ಇರುವ ವಿಷಯ ಏನಲ್ಲ. ಹೀಗೆ ಬೇರೆ ವ್ಯಾಖ್ಯಾನಗಳನ್ನೆಲ್ಲ ಗಮನಿಸಿದಾಗ ಸಪ್ತಮಿ ವಿಭಕ್ತಿಗೆ ವಿಷಯ ಅಂತ ಅರ್ಥ ಆಗುವುದರಿಂದ ಇತಿ ಅನ್ನೋ ಶಬ್ದದ ಅಧ್ಯಾಹಾರವೇ ಇಲ್ಲದೆ ಹೋದರೂ ಕೂಡ ಅರ್ಥ ಆದೀತು, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಹಾಗೆ ಅರ್ಥ ಮಾಡೋರನ್ನು ತಪ್ಪು ಅಂತಲೂ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಇತಿ ಶಬ್ದದ ಅಧ್ಯಾಹಾರ ಇದ್ದರೆ ಅನ್ವಯ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಈ ಥರ ಆಚಾರ್ಯರು ಇತಿ ಅಂತ ಅನ್ನೋದನ್ನು ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಆದರೆ ನಮ್ಮ ದೌರ್ಭಾಗ್ಯ ಹೀಗಿದೆ, ಆಚಾರ್ಯ ಪ್ರಯೋಗ ಮಾಡಿದ ಮೇಲೆ ಕೂಡ ಅದಕ್ಕೆ ಮತ್ತೆ ಅನೇಕ ಅರ್ಥಗಳಿರೋದ್ರಿಂದ ಅರ್ಥ ಸ್ಪಷ್ಟ ಆಗೋದಿಲ್ಲ. ಅದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ. ಆಚಾರ್ಯ ತಪ್ಪಲ್ಲ. ನೈಷ ಸ್ಥಾನೋರ ಅಪರಾಧ ಯದೇನ ಅಂಧವನ ಪಶ್ಯತೆ. ಇದು ಕಂಬ ಎದುರುಗಡೆ ಇರುವುದನ್ನು ನಾವು ಗಮನಿಸದೆ ಹೋದರೆ ಅದು ಕಂಬದ ತಪ್ಪಲ್ಲ, ಕಂಬವನ್ನು ಕಾಣದೇ ಇರುವಂಥ ಕುರುಡನ ತಪ್ಪು ಅಂತ. ನಮಗೆ ಅವರ ಅರ್ಥವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದೇ ಸಮಸ್ಯೆ. ಇಷ್ಟಾದರೂ ಕೂಡ ಇತಿ ಅನ್ನೋ ಶಬ್ದಕ್ಕೆ ಎಂಬುದಾಗಿ ಅಂತ ಅರ್ಥ, ಪ್ರಕಾರ ಅಂತ ಅರ್ಥವನ್ನು ನಾವು ಇಟ್ಕೊಳ್ಳುವುದೇ ಯೋಗ್ಯ. ಯಾಕೆಂದರೆ ಯಃ ಪರಃ ಇತಿ ಅಂತ ಆಚಾರ್ಯ ಹೇಳಿರೋದ್ರಿಂದ ಇತಿ ಅನ್ನೋದಕ್ಕೆ ಎಂಬುದಾಗಿ ಅಂತ ತಿಳ್ಕೋಬೇಕು. ಯಃ ಪರಃ ಇತಿ ಹೇತೋ ಕಾರಣವನ್ನೇ ಸೂಚನೆ ಮಾಡುವುದಾಗಿದ್ದರೆ ಅವರ ಅಭಿಪ್ರಾಯ. ಅವರು ಹೇತೋಹ ಅಂತಲೇ ಹೇಳ್ತಿದ್ರೇನೋ, ಹಾಗೆ ಹೇಳಿರಲಿಲ್ಲ. ಆದ್ದರಿಂದ ಯಃ ಪರಃ ಎಂಬ ಪ್ರಶ್ನ, ಶ್ರೋತವ್ಯಾದಿಷು ಯಃ ಪರಃ ಎಂಬ ಪ್ರಶ್ನ ಇನ್ನು ತುಂಬ ಉತ್ತಮವಾದಂಥ ಪ್ರಶ್ನ ಅಂತ ಅರ್ಥವನ್ನು ಇಟ್ಕೊಳ್ಳುವುದೇ ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಆ ಅರ್ಥದ ಕಡೆಗೆ ನನ್ನ ಒಲವಿದೆ. ಮುಂದೆ ಶ್ರೋತವ್ಯಾನೀಹರಾದಿ ಅಂದರೆ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಮಾತ್ಮತತ್ವಂ ಗೃಹೇಶು ಗೃಹಮೇದಿನಾಂ ನಿದ್ರೆಯ ಹ್ರೀಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ ಅಂತ 2 ಮತ್ತು 3ನೇ ಶ್ಲೋಕಗಳಿಗೆ ಒಟ್ಟಾರೆ ನಾವು ಅರ್ಥವನ್ನು ಹೇಳಬೇಕು. ಏನನ್ನು ಕೇಳಬೇಕು, ಏನನ್ನು ಜಪ ಮಾಡಬೇಕು, ಏನನ್ನು ಸ್ಮರಿಸಬೇಕು ಅಂತ ಪ್ರಶ್ನೆ ಕೇಳಿದೆಯಲ್ಲ, ಶುಕಾಚಾರ್ಯ ಹೇಳ್ತಾರೆ, ಶ್ರೋತವ್ಯಾನಿ ಕೇಳಬೇಕಾದದ್ದು ಅನೇಕ ಇವೆ, ಸಾವಿರಾರಿವೆ. ಯಾಕೆಂದರೆ ನಮಗೆ ಅವುಗಳ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಅದನ್ನು ಕೇಳಬೇಕಾದ ಅನಿವಾರ್ಯತೆ ಇದೆ. ಇಷ್ಟರ ಮೇಲೆ ನಾವು ಮನೆಯಲ್ಲಿ ಗೃಹಕೃತ್ಯದಲ್ಲಿ ಆಸಕ್ತರಾದವರು, ನಮ್ಮ ಎಷ್ಟೋ ಸಮಯ ಅಲ್ಲಿ ಹೊರಟು ಹೋಗ್ತದೆ. ಅದರಿಂದ ಶ್ರವಣ ಮಾಡಬೇಕಾದ ಅನೇಕ ಸಂಗತಿಗಳಿವೆ. ಅದರಲ್ಲಿ ಯಾವುದು ಉತ್ತಮ ಅಂತ ನಾವು ಈಗ ವಿಚಾರ ಮಾಡಬೇಕಷ್ಟೆ. ಶ್ರೋತವ್ಯಾದಿಷು ಯಃ ಪರಃ ಅಂತ ಹಿಂದಿನ ಶ್ಲೋಕದಲ್ಲಿದೆ. ಶ್ರವಣ ಮಾಡಬೇಕಾದ, ಮನನ ಮಾಡಬೇಕಾದ, ಧ್ಯಾನ ಮಾಡಬೇಕಾದ, ಸ್ಮರಿಸಬೇಕಾದ ಸಂಗತಿಗಳು ಅನೇಕ ಇದ್ದರೂ ಕೂಡ ಅದರಲ್ಲಿ ಪರ ಯಾವುದು ಅಂತ ವಿಚಾರ ಮಾಡಿ ಮುಂದೆ ಹೋಗಬೇಕು. ಇದು ಆ ಶ್ಲೋಕದ ತಾತ್ಪರ್ಯ. ಇಲ್ಲಿಯೂ ಕೂಡ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಅಪಶ್ಯತಾಂ ನಿದ್ರಯ ಅಂತ ಇಲ್ಲಿಯೂ ಕೂಡ ಒಂದು ದೊಡ್ಡ ವಿವಾದವೇ ಇದೆ. ಅದನ್ನು ಈಗ ಮುಂದೆ ನೋಡೋಣ. ಶ್ರೀಧರರು ಮೊದಲಾದವರು ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇದನ್ನ ಬೇರೆಯವ್ರ ವ್ಯಾಖ್ಯಾನ ಇಲ್ಲಿ ನೋಡ್ಲಿಕ್ಕೆ ಕಾರಣ ಹೀಗಿದೆ. ಹಿಂದಿನ ಯಃ ಪರಹ ಇತಿ ಅಂತ ಆಚಾರ್ಯರು ಇತಿ ಅಂತ ಅಧ್ಯಾಹಾರ ಮಾಡಿದ್ರಲ್ಲ, ಇತಿ ಅಂತ ಅಧ್ಯಾಹಾರ ಮಾಡದೆ ಹೋದ್ರೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆದರೆ ಇತಿ ಅಂತ ಅಧ್ಯಾಹಾರ ಮಾಡಿದರೆ ಚೆನ್ನಾಗಿರ್ತದೆ ಅಂತ ನಾವು ನೋಡಿದ್ವಲ್ಲ. ಹಾಗೆ ಇಲ್ಲಿಯೂ ಕೂಡ ಅಪಶ್ಯತಾಂ ನಿದ್ರಯ ಅಂತ ಆಚಾರ್ಯರು ಅದು ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸಿದಾರಲ್ಲ, ಅದನ್ನು ಆಚಾರ್ಯ ಹೇಳದೆ ಹೋದರೂ ಕೂಡ ಅರ್ಥ ಆಗ್ತಿತ್ತು. ಹೇಳುವ ಮೂಲಕ ಮತ್ತೊಂದು ಅರ್ಥಕ್ಕೆ ಅವರು ನಮಗೆ ತಿಳಿದೇ ಇರುವಂಥ ಮತ್ತೊಂದು ಅರ್ಥಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಗಮನಿಸಬೇಕು. ಸ್ವಾಭಾವಿಕ ಕ್ರಿಯೆಗಳು ಶ್ರೀಧರರ ವ್ಯಾಖ್ಯಾನದಲ್ಲಿ ಹೀಗೆ ಕೇಳಿ ಬರ್ತದೆ. ನಿದ್ರೆ, ಮತ್ತು ಸಂತಾನಕ್ಕಾಗಿ ಪ್ರಯತ್ನ, ಹಸಿವಿನ ನಿವಾರಣೆಗಾಗಿ ದುಡಿತ, ಇವೆಲ್ಲ ಸ್ವಾಭಾವಿಕ ಕ್ರಿಯೆಗಳು. ಅವೆಲ್ಲ ಅನರ್ಥಕ್ಕೆ ಕಾರಣ ಆಗ್ತವೆ. ಅದರಿಂದ ಅವನ್ನ ನಾವು ಬಿಡಬೇಕು. ಬಿಡಬೇಕು ಅಂತ ಅನ್ನೋದನ್ನು ಹಿಂದೆ ಶುಕಾಚಾರ್ಯನಿಗೆ ಪ್ರಾರ್ಥನೆ ಮಾಡುವಾಗ ಪರೀಕ್ಷಿತನೇ ಹೇಳಿದ್ದ. ಬ್ರೂಹು ಯದ್ವಾ ವಿಪರ್ಯಂ, ನಾವು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿ, ಏನು ಮಾಡಬೇಕು ಅಂತ ಅನ್ನೋದನ್ನು ಹೇಳಬೇಕು ತಾವು ಅಂತ. ಗೃಹಮೇಧಿಗಳು ಅಂದರೆ, ಮೇಧ ಅಂದರೆ ಯಜ್ಞ, ಮನೆಗೆ ಸಂಬಂಧಪಟ್ಟ ಯಜ್ಞಗಳನ್ನೆಲ್ಲ ಮಾಡುವವರು ಅಂತದರ ಅರ್ಥ ಆಗ್ತದೆ. ಆ ಯಜ್ಞಗಳನ್ನೆಲ್ಲ ಮಾಡುವಾಗ ಅನೇಕ ಥರದ
ಹಿಂಸೆಗಳು ನಮ್ಮಿಂದ ನಡೀತವೆ. ಪಂಚಸೂನಾಗಳು, ತರಕಾರಿ ಮೊದಲಾದವುಗಳನ್ನು ಸಸ್ಯಾಹಾರವನ್ನೇ ತಿಂದರೂ ಅದನ್ನು ಕತ್ತರಿಸುವುದು, ಬೇಯಿಸುವುದು, ಕುಟ್ಟುವುದು ಮೊದಲಾದ ಪಂಚದೋಷಗಳು ನಮ್ಮಿಂದ ನಡೀತವೆ. ಮೇಧ ಅಂದರೆ ಹಿಂಸಾ ಅಂತದ್ದು ಅರ್ಥನೂ ಕೂಡ ಇದೆ. ಆದರೆ ಇಂಥ ಗೃಹಸ್ಥರ ಪಾಡು ಏನಾಗಿರ್ತದೆ ಅಂದರೆ, ರಾತ್ರಿ ಹೊತ್ತಿನಲ್ಲಿ ಅವರ ಆಯುಷ್ಯ ನಿದ್ರೆಯಿಂದ ಹೋಗ್ತದೆ. ಮತ್ತು ನವಂವಯ, ಹೊಸ ವಯಸ್ಸು, ಆಗ್ತಾನೆ ಮದುವೆ ಆಗಿದ್ದರೆ, ಯೌವನ ಇದ್ದಾಗ ಅದು ಹೆಂಡತಿ ಜೊತೆಗೆ ಸರಸದಲ್ಲೇ, ಹೆಣ್ಣಿಗೆ ಗಂಡಿನ ಜೊತೆಗೆ, ಗಂಡಿಗೆ ಹೆಣ್ಣಿನ ಜೊತೆಗೆ ಸರಸದಲ್ಲೇ ಹೊರಟೋಗ್ತದೆ. ಹಗಲು ಹೊತ್ತಿನಲ್ಲಾದರೂ ಏನಾದರೂ ಪರತತ್ವಕ್ಕಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಅಂದರೆ, ಹಗಲು ಹೊತ್ತಿನಲ್ಲಿ ದುಡ್ಡು ಗಳಿಸುವುದು ಹೇಗೆ, ಗಳಿಸಿದ ದುಡ್ಡನ್ನು ಖರ್ಚು ಮಾಡುವುದು ಹೇಗೆ, ಅದನ್ನು ಸುರಕ್ಷಿತವಾಗಿ ಇಡುವುದು ಹೇಗೆ ಅನ್ನೋ ಚಿಂತೆಯಲ್ಲೇ ಹೊರಟೋಗ್ತದೆ. ಕುಟುಂಬ ಭರಣೇನವ, ಅದೇ ಒಂದಾ ದುಡ್ಡನ್ನು ಗಳಿಸುವುದು, ಗಳಿಸಿದ ದುಡ್ಡನ್ನು ಉಪಯೋಗ ಮಾಡುವುದು ಹೇಗೆ, ಕುಟುಂಬವನ್ನು ಪೋಷಿಸಬೇಕಲ್ಲ, ಹಗಲು ಹೊತ್ತಿನಲ್ಲ ಅದರಲ್ಲೇ ಹೋಗ್ತದೆ. ಇವಿಷ್ಟು ಶ್ಲೋಕಗಳು. ವೀರರಾಘವರ ವ್ಯಾಖ್ಯಾನದಲ್ಲಿ ಗೃಹಮೇಧಿಗಳಾದಂತಹ ಜನರಿಗೆ ಕೇಳಬೇಕಾದದ್ದು ಅನೇಕ ಇವೆ. ಮನೆಯಲ್ಲಿರುವವರಿಗೆ, ಸಂಸಾರದಲ್ಲಿ ಆಸಕ್ತರಾದವರಿಗೆ ಅನೇಕ ಸಂಗತಿಗಳಿವೆ. ಮುಮುಕ್ಷುಗಳಿಗೆ ಮಾತ್ರ ಬ್ರಹ್ಮ ಏಕಮೇವ, ಮುಮುಕ್ಷವಾದವನು ಮಾತ್ರ ಬ್ರಹ್ಮ ಒಂದನ್ನೇ ತಿಳಿದ್ರೆ ಸಾಕು ಅಂತ ಅರ್ಥ. ಗೃಹಮೇಧ ಅನ್ನೋದಕ್ಕೆ ಮನೆಯಲ್ಲಿದ್ದು ಆ ಮನೆಯ ಪೋಷಣೆಗಾಗಿ ಹಿಂಸೆ ಮಾಡುವವರು ಅಂತ ಅರ್ಥ ನೋಡಿದ್ವಲ್ಲ. ಮೇಧ ಅಂದರೆ ಹಿಂಸಾ ಅಂತ ಒಂದು ಅರ್ಥವನ್ನು ಹೇಳಿದ್ದಾರೆ. ಅಥವಾ ಮೇಧ ಅಂದರೆ ಬುದ್ಧಿ ಅಂತ ಅರ್ಥನೂ ಇದೆ ಅನ್ನೋದನ್ನು ವೀರರಾಘವರು ಹೇಳ್ತಾರೆ. ಮನೆಯಲ್ಲೇ ಬುದ್ಧಿ ಯಾರ್ದಿರ್ತದೋ ಅವ್ರದ್ದು ಅಂತ. ಮೇಧಾವಿ ಅಂದರೆ ಬುದ್ಧಿವಂತ ಅರ್ಥ, ಹಿಂಸೆ ಮಾಡುವನು ಅಂತ ಅರ್ಥ ಅಲ್ವಲ್ಲ ಅಲ್ಲಿ. ಅದನ್ನು ಗೃಹಮೇಧ ಅಂದರೆ ಮನೆಯಲ್ಲೇ ಯಾರ ಆಸಕ್ತಿ ಬುದ್ಧಿಯಾಗಿದೆಯೋ, ಯಾರ ಬುದ್ಧಿ ಆಸಕ್ತವಾಗಿದೆಯೋ ಅವ್ರನ್ನ ಗೃಹಮೇಧಿಗಳು, ಗೃಹಾಸಕ್ತರು ಅಂತ ಅನ್ಬೇಕು. ಮತ್ತೊಂದು ಅರ್ಥ ಹೇಳ್ತಾರೆ, ಮೇಧ ಅಂದರೆ ಪಶು ಅಂತ ಅರ್ಥ. ಅದಕ್ಕೆ ವೈದಿಕ ಪ್ರಯೋಗದಲ್ಲಿ ಮೇಧ ಪತಿಭ್ಯಾಂ ಮೇಧಂ ಅಂತ ಹೀಗೆಲ್ಲ ಐತರೇಯ ಬ್ರಾಹ್ಮಣದ ಒಂದು ಪ್ರಯೋಗವನ್ನು ತೋರಿಸ್ಕೊಡ್ತಾರೆ ವೀರರಾಘವರು. ಪಶುಗಳಂತೆ ಇರುವವರು, ಕೇವಲ ಯಜ್ಞಾನುಷ್ಠಾನ ಮಾಡುವವರು, ಯಾವುದ್ಯಾವುದೋ ದೇವತೆಗಳ ಶಕ್ತಿಗಳ ಪ್ರೀತಿಗಾಗಿ ಹಂಬಲಿಸುವವರು ಅಂತ ಹೀಗೆ ಅದರ ಅರ್ಥ. ಐಹಿಕ ಆಮುಷ್ಮಿಕ ಫಲಗಳಲ್ಲೇ ಅಭಿಪ್ರಾಯ ಪಡುವವರು, ಅದರ ಬಗ್ಗೆ ಆಗ್ರಹ ಇದ್ದವರು, ನಿಷ್ಠೆ ಇದ್ದವರು ಅಂತ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸಂಸಾರ ಮತ್ತೆ ಸಂಸಾರಕ್ಕೆ ಕಾರಣವಾದ ಅಜ್ಞಾನ ಹೋಗಬೇಕು ಅಂದರೆ ಪರಮಾತ್ಮನ ಕುರಿತು ಶ್ರವಣ ಮನನ ಮಾಡಿದರೆ ಮಾತ್ರ ಸಾಧ್ಯ. ಅವನೇ ಮುಖ್ಯ, ಅವನ ಬಗ್ಗೆನೇ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಪಶ್ಯತಾಂ ಆತ್ಮತತ್ವವನ್ನು ತಿಳಿಯದ ಜನ ಅಂತಿದೆಯಲ್ಲ, ತಿಳಿಯುವುದು ಅಂದರೆ ಅಲ್ಲಿ ನೋಡುವುದು ಅಂತಲೇ ಅರ್ಥ. ನೋಡುವುದು ಅಂದರೆ ತಿಳಿಯುವುದು ಅಂತ ಅರ್ಥ. ಅಪಶ್ಯತ ಮತ್ತು ದಿಶಿನ ಪ್ರೇಕ್ಷಣೆ ಧಾತು ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ನೋಡುವುದು ಅಂತಲೇ, ಅದಕ್ಕೆ ತಿಳಿಯುವುದು ಅಂತಲೇ ಅರ್ಥ ಆಗ್ತದೆ. ನೋಡುವುದು ಅನ್ನೋದು ಶಬ್ದದ ಅರ್ಥ, ತಾತ್ಪರ್ಯ ಅರ್ಥ ತಿಳಿಯುವುದು ಅಂತ. ತತ್ವ ಅಂದರೆ ಆರೋಪಿತವಲ್ಲದ ಯಥಾವಸ್ಥಿತವಾದ ತತ್ವ, ಆ ಪರಮಾತ್ಮನ ಜ್ಞಾನಾನಂದ ಸ್ವರೂಪ ಅವನು ಅನ್ನುವ ತತ್ವ. ಹಾಗೆ ಆತ್ಮರು ಅಂದರೆ ಲಕ್ಷ್ಮೀ ಬ್ರಹ್ಮಾದಿ ಚೇತನರು, ಅವರ ಸ್ವರೂಪವೂ ಕೂಡ, ಅವರೆಲ್ಲರ ತಾರತಮ್ಯದ ಒಂದು ಕ್ರಮವೂ ಕೂಡ, ಇದೆಲ್ಲ ತತ್ವ. ಅದು ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಅಂತ ಅರ್ಥ. ಮುಂದಿನ ಶ್ಲೋಕದಲ್ಲಿ ನಿದ್ರೆಯ ಹ್ರಿಯತೆ ನಕ್ತಂ ವಿವಾಹೇನ ನವಂವಯ ಅಂತಿದೆಯಲ್ಲ, 3ನೇ ಶ್ಲೋಕದಲ್ಲಿ, ಅಲ್ಲಿ ಈ ರಾತ್ರಿ ಅನ್ನೋದು ನಿದ್ರೆಯಿಂದ ಕಳೆದು ಹೋಗ್ತದೆ ಅಂತಿದೆಯಲ್ಲ, ಆ ನಿದ್ರೆಯಿಂದ ಅಂತ ಅನ್ನೋದು ಇಲ್ಲಿಯೂ ಅಧ್ಯಾಹಾರ ಮಾಡಬೇಕು ಅಂತ ಹೇಳ್ತಾರೆ ವಿಜಯಧ್ವಜರು. ಗೃಹಮೇಧಿಗಳು ಅಂದರೆ ಗೃಹೇ ಮೇಧಾ ಗೃಹಸ್ಥಾಶ್ರಮ ಏವ ಕರ್ತುಂ ಯೋಗ್ಯಾ, ಗೃಹಸ್ಥಾಶ್ರಮೇ ಏವ ಕರ್ತುಂ ಯೋಗ್ಯಾ ಪಂಚಮಹಾಯಜ್ಞಾ. ಪಂಚಮಹಾಯಜ್ಞಗಳೇನಿವೆ ಶ್ರುತಿಗಳಲ್ಲಿ ಹೇಳಲ್ಪಟ್ಟ ಯಜ್ಞಗಳು, ಅವುಗಳನ್ನು ಮಾಡುವವರು ಅವರೇ ಗೃಹಮೇಧಿಗಳು. ಹೀಗೆ ಪರಮಾತ್ಮನ ಕಡೆ ಗಮನ ಹರಿಸದೆ ಗೃಹಸ್ಥಾಶ್ರಮದಲ್ಲಿ ಮುಳುಗಿ ಒದ್ದಾಡುವಂತಹ ಬಹಿರ್ಮುಖರಾದ ಜನರಿಗೆ ಅಂತರ್ಥ. ಏನು ಅವರಿಗೆ ಅಂದರೆ, ಅವರೆದುರಿಗೆ ಅನೇಕ ಸಂಗತಿಗಳು, ಹೇಳಬೇಕಾದ, ಕೇಳಬೇಕಾದ, ಶ್ರವಣ ಮಾಡಬೇಕಾದ ಅನೇಕ ಸಂಗತಿಗಳು ಬಂದು ನಿಲ್ತವೆ.
ಇದಿಷ್ಟು ವಿಜಯಧ್ವಜರ ಪ್ರಕಾರ ಶ್ಲೋಕದ ಅರ್ಥ. ಅವುಗಳಲ್ಲಿ ಪರಮಾತ್ಮನೇ ಮುಖ್ಯ ಅಂತನ್ನೋದು ಅರ್ಥಾತ್ ಸಿದ್ಧವಾದದ್ದು. ಇಲ್ಲಿ ಅದಿಲ್ಲ. ಮನೆಯ ಮಠ ಮೊದಲಾದ ಲೌಕಿಕ ಸಂಗತಿಗಳಲ್ಲಿಯೇ ಆಸಕ್ತರಾದವರಿಗೆ, ಆದ್ದರಿಂದ ಪರಮಾತ್ಮ ತತ್ವವನ್ನು ಕಾಣದವರಿಗೆ ಅನೇಕ ಸಂಗತಿಗಳಿವೆ ಎದುರಿಗೆ, ತಿಳಿಯಬೇಕಾದ ಸಂಗತಿಗಳು ಅಂತದರ ಅಭಿಪ್ರಾಯ. ಅವುಗಳೆಲ್ಲವೂ ಮುಖ್ಯವಾದದ್ದು ಪರಮಾತ್ಮ. ಯಸ್ಮಿನ್ ಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಉಪನಿಷತ್ತು ಹೇಳುವಂತೆ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೋ ಆ ಪರಮಾತ್ಮನೇ ಬಹಳ ಮುಖ್ಯ ಅಂತ ಅದರ ಸಾರಾಂಶ. ಇನ್ನು ಮುಂದೆ ಯಾದವಾರ್ಯರ ಅರ್ಥ ಏನು ಹೇಳ್ತಾರೆ, ಭಾಗವತ ತಾತ್ಪರ್ಯಕ್ಕೆ ಅಪಶ್ಯತಾಂ ನಿದ್ರೆಯ ಅಂತ ಏನರ್ಥ ಅಂತನ್ನೋದನ್ನೆಲ್ಲ ನಾವು ವಿಚಾರ ಮಾಡೋಣ. ಇಲ್ಲಿ ಅಪಶ್ಯತಾಂ ನಿದ್ರೆಯ ಅಂತೇನಿದೆ, ಆ ಮುಂದಿರುವ 3ನೇ ಶ್ಲೋಕದಲ್ಲಿರುವ ನಿದ್ರೆಯ ಅಂತನ್ನೋದನ್ನು ಇಲ್ಲಿಯೂ ಕೂಡ ಅಧ್ಯಾಹಾರ ಮಾಡಿಕೊಳ್ಳ್ರಿ ಅಂತ ಆಚಾರ್ಯರ ತಾತ್ಪರ್ಯ ಅನ್ನೋದನ್ನು ವಿವರಿಸ್ತಾರೆ ವಿಜಯಧ್ವಜರು. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.